ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಗ್ಯಾಸಿನ ಮೇಲೆ ಎತ್ತಿಟ್ಕೊಂಡಿನಿ. ಇದಕ್ಕೆ ಉಪ್ಪು ಹಾಗೂ ಅರಿಶಿನ ಹಾಕ್ಕೊಂಡು ಈ ಹಸಿ ಬಟಾಣಿನ ಬೇಯಿಸ್ಕೊಂಡು ತೊಗೋಬೇಕು ಸಾಫ್ಟಾಗಿ. ಓಕೆ, ಮಿಕ್ಸಿ ಜಾರಿಗೆ ಖಾರಕ್ಕೆ ತಕ್ಕಂತೆ ಹಸಿಮೆಣಸಿನ್ಕಾಯಿ ಸೇರಿಸ್ತಿದ್ದೀನಿ, ಸ್ವಲ್ಪ ಹಸಿ ಶುಂಠಿ ಹಾಗೆ ಬೆಳ್ಳುಳ್ಳಿ ಹಾಕ್ತಿದ್ದೀನಿ. ಎಲ್ಲನೂ ಸೇರಿಸಿ ಇದನ್ನು ರುಬ್ಕೊಂಡು ತೊಗೋಬೇಕು. ಕಲಿ ಇದ್ದರೆ ಕಲಿಯಲ್ಲಿ ಕೂಡ ಇದನ್ನು ಕೊಟ್ಟು ತೊಗೋಬೋದು. ಇಲ್ಲಿ ಹಸಿ ಬಟಾಣಿ ಕೂಡ ಸಾಫ್ಟಾಗಿ ಬೆಂದಿದೆ. ಇವಾಗ ಇದು ಕೂಡ ಮಿಕ್ಸಿ ಜಾರಿಗೆ ಹಾಕಿ ಒಂದು ಸ್ವಲ್ಪ ಇದನ್ನು ರುಬ್ಕೊಂಡು ತೊಗೋಬೇಕು. ಸ್ಮೂತಾಗಿ ರುಬ್ಕೋಬಾರ್ದು, ಮಿಕ್ಸಿ ಜಾರ ಬಂದ ಚಲೋ ಮಾಡ್ಕೊತ ಸ್ವಲ್ಪ ತರಿಯಾಗಿ ಇದನ್ನು ರುಬ್ಕೊಂಡು ತೊಗೋಬೇಕು. ನೋಡಿ, ಇವಾಗ ನಾನು ಯಾವ ರೀತಿ ರುಬ್ಕೊಂಡು ಅಂತ ನಿಮಗೆ ತೋರಿಸ್ತಿದ್ದೀನಿ. ಸ್ವಲ್ಪ ತರಿ ಆಗಿರಲಿ, ಮಿಕ್ಸಿ ಜಾರ ಬಂದ ಚಲೋ ಮಾಡ್ಕೊತ ರುಬ್ಕೋಬೇಕು. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ನಾನಿಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಮೊದಲಿಗೆ ಹಸಿ ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡಿನಿ. ಇವಾಗ ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು ಸ್ವಲ್ಪ ಅರಿಶಿನ, ಹಾಗೆ ಒಂದು ಸ್ವಲ್ಪ ಇಂಗು ಮತ್ತು ಡ್ರೈ ಮ್ಯಾಂಗೋ ಪೌಡರ್ ಹಾಕ್ತಿದ್ದೀನಿ, ಅಥವಾ ಚಾಟ್ ಮಸಾಲ ಇದ್ದರೆ ಅದು ಕೂಡ ಹಾಕೋಬೋದು, ಯಾವುದಾದ್ರೂ ಒಂದು ಹಾಕ್ಕೊಳ್ಳಿ. ಹಾಗೆ ಧನಿಯಾ ಪೌಡರ್ ಒಂದು ಸ್ವಲ್ಪನೇ. ಇವಾಗ ಸ್ವಲ್ಪನೇ ಎಲ್ಲ ಹಸಿ ವಾಸನೆ ಹೋಗೋ ತನಕ ಹುರ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಹಸಿ ವಾಸನೆ ಹೋಗಬೇಕು. ಅದ್ರ ಜೊತೆಗೆ ಸ್ವಲ್ಪನೇ ಸೋಪ್ ನಾನು ಕುಟ್ಟಿ ಹಾಕ್ತಿದ್ದೀನಿ. ಇದರಲ್ಲಿ ಸೋಪಿಂದು ಫ್ಲೇವರ ತುಂಬಾ ಸರಿಯಾಗಿ ಬರುತ್ತೆ. ಒಂದು ಆಲೂಗಡ್ಡೆನ ಬೇಯಿಸಿ ಮ್ಯಾಶ್ ಮಾಡ್ಕೊಂಡು ಸೇರಿಸ್ತಿದ್ದೀನಿ. ಅದ್ರ ಜೊತೆಗೆ ಈ ಹಸಿ ಬಟಾಣಿ ಕೂಡ ಹಾಕ್ತಿದ್ದೀನಿ. ಓಕೆ, ಮತ್ತು ಒಂದು ಸ್ವಲ್ಪನೇ ಇಲ್ಲಿ ಉಪ್ಪು ಹಾಕ್ತಿದ್ದೀನಿ. ಮೊದಲೇ ಒಂದು ಸ್ವಲ್ಪನೇ ಹಾಕಿದ್ದೆ, ಇಲ್ಲೊಂದು ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ. ಎಲ್ಲ ಸೇರಿಸಿ ನೀಟಾಗಿ ಒಂದು ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡಿನಿ. ಸ್ವಲ್ಪ ಸ್ಟಫಿಂಗ್ ತಣ್ಣಗಾಗಬೇಕು. ಇವಾಗ ಸೈಡಿಗೆ ಎತ್ತಿಟ್ಕೊಂಡಿನಿ. ಇಲ್ಲಿ ಪ್ಲೇಟ್ನಲ್ಲಿ 1 ಕಪ್ ಗೋಧಿ ಹಿಟ್ಟಿಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊತಿದ್ದೀನಿ. ಮತ್ತು ಒಂದು ಸ್ವಲ್ಪನೇ ಅಜ್ವೈನ್ ಹಾಕ್ತಿದ್ದೀನಿ. ಅಂದರೆ 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಮೈದಾ ಹಿಟ್ಟು ಹಾಕ್ಕೊಂಡಿನಿ. ಮೈದಾ ಹಿಟ್ಟು ಹಾಕೋದ್ರಿಂದ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಅಥವಾ ಗರಿಯಾಗಿ ಬರುತ್ತೆ. ನಿಮಗೆ ಮೈದಾ ಹಿಟ್ಟು ಇಷ್ಟ ಇಲ್ಲ ಅಂದರೆ ನೀವೇನು ಮಾಡಿ ಚಿರೋಟಿ ರವೆನ ಹಾಕ್ಕೋಬೋದು, ಅದು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಸ್ವಲ್ಪ ಕಮ್ಮಿ ಕ್ವಾಂಟಿಟಿದ ಹಾಕ್ಕೊಳ್ಳಿ, ಚಿರೋಟಿ ರವೆನ ಹಾಕ್ಕೋಬೋದು. ಇವಾಗ ಫುಲ್ ಬಿಸಿಯಾಗಿರುವಂತಹ ಎಣ್ಣೆ ಹಾಕ್ಕೊಂಡಿನಿ, ಒಂದು 3-4 ಚಮಚ. ಇದು ಕೂಡ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ, ಗರಿಯಾಗಿ ಬರುತ್ತೆ ಎಣ್ಣೆ ಹಾಕೋದ್ರಿಂದ. ಫುಲ್ ಬಿಸಿಯಾಗಿರುವಂತಹ ಎಣ್ಣೆನೇ ಹಾಕೋಬೇಕು. ನಂತರ ಎಲ್ಲ ಎಣ್ಣೆನ ಈ ಹಿಟ್ಟಿನಲ್ಲಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಸ್ವಲ್ಪನೇ ನೀರು ಹಾಕ್ಕೊತ ಹಿಟ್ಟನ್ನ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿರಬೇಕು ಹಿಟ್ಟು, ಅಂದ್ರೇ ಇಲ್ಲಿ ಕರಂಜಿ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನ ನಾದ್ಕೊಂಡಿನಿ. ಇವಾಗ ಇದಕ್ಕೆ ಮತ್ತೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ 1 ನಿಮಿಷ ಇದನ್ನು ಸಾಫ್ಟಾಗಿ ಮಾಡ್ಕೊತಿದ್ದೀನಿ. ನಂತರ ಇದಕ್ಕೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಒಂದು 10 ನಿಮಿಷ ಇದಕ್ಕೆ ನೆನೆಯೋದಕ್ಕೆ ಬಿಡ್ತಿದ್ದೀನಿ. ಇವಾಗ ಸದ್ಯಕ್ಕೆ ಮಟರ್ ಸೀಸನ್ ಅಲ್ವಾ, ಸೊ ಮಿಸ್ ಮಾಡಿದೆ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನೋಡಿ. ಖಂಡಿತ ಮತ್ತೆ ಮಾಡ್ತೀರಾ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೆಸಿಪಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಟ್ಟಿದ್ದ. 10 ನಿಮಿಷ ಆದಮೇಲೆ ನೀವು ಇದನ್ನು ಕರಂಜಿನ ಮಾಡ್ಕೋಬೋದು. ಇಲ್ಲಿ ಈ ಮಟರ್ ಸ್ಟಫಿಂಗ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ಇವಾಗ ಇಲ್ಲಿ ಜಾಸ್ತಿ ದಪ್ಪ ಇರಬಾರ್ದು, ಎಲ್ಲಿ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ. ದಪ್ಪ ಆಗಿದ್ರೆ ಅಷ್ಟು ಕ್ರಿಸ್ಪಿಯಾಗಿ ಬರೋದಿಲ್ಲ, ಹೀಗಾಗಿ ಸ್ವಲ್ಪ ತೆಳ್ಳಗೆ ಇರಬೇಕು ಈ ಎಲೆ. ನೋಡಿ, ಇವಾಗ ಎಲ್ಲಿ ಲಟ್ಟಿಸ್ಕೊಂಡಾಗಿದೆ. ಇವಾಗ ಈ ಸ್ಟಫಿಂಗ್ ಕೂಡ ಪೂರ್ತಿಯಾಗಿ ತಣ್ಣಗಾಗಿದೆ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬೋದು. ತುಂಬಾ ರುಚಿಯಾಗಿರುತ್ತೆ. ಮಿಸ್ ಮಾಡಿದೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಹಾಗೆ ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇವಾಗ ಏನಿಲ್ಲ, ಸರಿಯಾಗಿ ಪ್ಯಾಕ್ ಮಾಡಬೇಕು ಅಷ್ಟೇ. ನಾವು ನಾರ್ಮಲಾಗಿ ಕರಂಜಿ ಮಾಡ್ತೇವಲ್ವ ಅಥವಾ ಕಾರ್ಚಿಕಾಯಿ ಮಾಡ್ತೇವಲ್ವ, ಅದೇ ವಿಧಾನದಲ್ಲಿ ಇದು ಕೂಡ ಮಾಡ್ಕೋಬೋದು. ಸರಿಯಾಗಿ ಪ್ಯಾಕ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ಸರಿಯಾಗಿ ಪ್ಯಾಕ್ ಮಾಡಿಲ್ಲ ಅಂದರೆ ಅಲ್ಲಿ ಎಣ್ಣೆಯಲ್ಲಿ ಹೋದರೆ ಅದು ಬಾಯಿ ಬಿಟ್ಕೊಳ್ಳುತ್ತೆ. ಹೀಗಾಗಿ ಸರಿಯಾಗಿ ಪ್ಯಾಕ್ ಮಾಡ್ಕೊಂಡು ಈ ರೀತಿ ಕಟರ್ ಇದ್ದರೆ ಕಟರ್ಲಿಂದ ಕಟ್ ಮಾಡ್ಕೊಬೋದು. ಎಲ್ಲನೂ ಇದೇ ರೀತಿ ಒಂದೇ ಸಲ ನೀವು ರೆಡಿ ಮಾಡಿ ಇಟ್ಕೋಬೋದು ಇಲ್ಲಿ. ಓಕೆ, ನೋಡಿ ಇಲ್ಲಿ ಎಲ್ಲನೂ ನಾನು ಒಂದೇ ಸಲನೇ ರೆಡಿ ಮಾಡಿ ಇಟ್ಕೊತಿದ್ದೀನಿ. ಮತ್ತು ಈ ಕ್ರಿಸ್ಪಿ ಕರಂಜಿ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಇಲ್ಲಿ ಮಹಾರಾಷ್ಟ್ರದಲ್ಲಿ ತುಂಬಾ ಫೇಮಸ್ ರೆಸಿಪಿ ಇದು. ಸೀಸನ್ ಇದ್ದರೆ 3-4 ದಿನಕ್ಕೊಂದ್ಸಲ ಮಾಡ್ತಿರ್ತಾರೆ ಈ ರೆಸಿಪಿ. ಸೊ ಇವಾಗ ನೀವು ಕೂಡ ಸೀಸನ್ ಇದೆ ಅಲ್ವಾ, ಸೊ ಮಟರ್ ಸೀಸನ್ ಹೋಗೋ ತನಕ ಒಂದು 2-3 ಸಲ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ಇವಾಗ ಬಿಸಿ ಎಣ್ಣೆಯಲ್ಲಿ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಕರ್ದಿ ತೊಗೊಂಡ್ರೆ ಸೂಪರ್ ಆಗಿರುವಂತಹ ರುಚಿಯಾಗಿರುವಂತಹ ಕರಂಜಿ ರೆಸಿಪಿ ರೆಡಿ ಆಗುತ್ತೆ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ನೀವು ಇದನ್ನು 2 ದಿನ ಸ್ಟೋರ್ ಮಾಡಿ ಇಟ್ಕೋಬೋದು, ಏನೂ ಆಗೋದಿಲ್ಲ. ಓಕೆ, ಈ ಸಿಂಪಲ್ ಕರಂಜಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ನೀವು ಕೂಡ ಒಂದ್ಸಲ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಹಾಗೆ ಮಟರ್ನ ಬಳಸ್ಕೊಂಡು ನೀವೇನು ರೆಸಿಪಿ ಮಾಡ್ತೀರಾ ಅಂತ ನನಗೆ ತಿಳಿಸಿ.